ಊಟ ಮೊದಲೇ ಮಾಡಿಬಿಡ್ಬೇಕಂತೆ, ಸ್ನಾನಕ್ಕೆ ಕೊನೆಗೆ ಇಳಿಬೇಕಂತೆ. ಈ ಭಾಷಣಕ್ಕೋ ಅಥವಾ ಲಾಸ್ಟಿಗೆ ಮಾತಾಡೋಕ್ಕೋ ಅದು ಅಂಜನಪ್ಪನವ್ರು ಅಂತಾರೆ, ಮಾತಾಡಿದ ಮೇಲೆ ನಮ್ದು ಏನು ಉಳ್ಕೊಂಡಿರುತ್ತೆ ಅಲ್ಲಿ. ಆದರೂ ಇರುತ್ತೆ, ಅದು ಒಂದೇ ಅಲ್ಲ, ಕೊನೆ ಇನ್ನೂ ಇದೆ. ಅದರಿಂದ ನಿಮ್ಮೆಲ್ಲರ ಮುಂದೆ ಮೊದಲನೇದಾಗಿ ಸಡನ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್ ಆ್ಯಂಡ್ ದ ಹೋಲ್ ಟೀಮ್. ಆ್ಯಂಡ್ ನಾನು ಯಾವಾಗಲೂ ಅಪರ್ಣನ ಮೆಚ್ಕೊಳ್ತಾ ಇದ್ದೆ. ನಾನು ಎಲ್ಲ ಫಂಕ್ಷನ್ಸನ್ನು ಆಕೆ ಮಾಡಿದ್ಲು, ನನ್ನ ಪೇಷಂಟ್ ಕೂಡ ಆಗಿದ್ಲು. ಮತ್ತು ನಾನು ಲಾಸ್ಟ್ ಫಂಕ್ಷನ್ ಬಹುಶಃ ಆಕೆ ಜೊತೆನೇ ಮಾಡಿದೆ. ನನ್ನ ಫಂಕ್ಷನ್ಸ್ಗಳಿಗೆ ಒಂದು ಮೆರುಗನ್ನು ತಂದು ಕೊಟ್ಟವರು, ಅದನ್ನು ಹೇಗೆ ನ್ಯಾವಿಗೇಟ್ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಎಬ್ಬಿಸ್ಬೇಕು, ಎಲ್ಲಿ ತಿರುಗಿಸ್ಕೋಬೇಕು, ಎಲ್ಲರನ್ನೂ ಎಷ್ಟು ಚೆನ್ನಾಗಿಟ್ಟಿರಬೇಕು ಅಂತ ಮಾಡ್ತಾ ಇದ್ದಿದ್ದು ಆಕೆ ಆ್ಯಂಕರು. ನಾನು ಅದನ್ನು ಇವ್ರ ಹತ್ರ ಇವತ್ತು ನೋಡಿದೆ. ನಿಮ್ಮನ್ನೇನು ಹೊಗಳಬೇಕಾಗಿಲ್ಲ, ಅಶುದ್ಧವಾದ ಕನ್ನಡ ನಾಲೆಡ್ಜು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋವಂಥದ್ದು ಸಂವಹನ ಕ್ರಿಯೆ ಇದೆಯಲ್ಲ, ಅದು ಎಲ್ರಿಗೂ ಬರೋಲ್ಲ. ಎನಿವೆ, ಅದನ್ನು ಯಾಕೆ ಹೇಳಿದೆ ಅಂದರೆ ಈ ಸುಂದರ ಸಂಜೆಯನ್ನು ನಿಜವಾಗಲೂ ಸುಂದರವಾಗಿ ಮಾಡ್ಕೊಳ್ಳೋಂಗೆ ಮಾಡಿದ್ದು ಅದು ಸಿಗ್ನೇಚರ್ ಸಂಸ್ಥೆಯವರು. ನನಗೆ ಅವ್ರ ಬಗ್ಗೆ ಹೆಚ್ಚಿಗೆ ಗೊರಲಿಲ್ಲ. ಇನ್ಫ್ಯಾಕ್ಟ್ ಪ್ರಶಾಂತ್ ಮೊದಲನೇ ಸರಿ ಬಂದು ನೋಡಿದಾಗ ನಂಗೆ ಗೊತ್ತು ಸುಮಾರು ಜನ ಫಂಕ್ಷನ್ಸ್ ಮಾಡ್ತಾರೆ, ಏನೇನೋ ಹೆಚ್ಚು ಕಮ್ಮಿ ಆಗುತ್ತೆ, ಹೇಗೆ ಪ್ರಶಾಂತ್ ಅಂದೆ. ಇಲ್ಲ ಸರ್, ನೀವು ಒಪ್ಕೋಬೋದು ಖಂಡಿತ ಅಂದರು. ಅದು ನನಗೆ ಒಪ್ಕೊಂಡಿದ್ದು ಸಟನ್ಲಿ ಎಸ್, ಇಟ್ ಮೇಡ್ ಎ ಡಿಫ್ರೆನ್ಸ್. ಪರವಾಗಿಲ್ಲ, ಇವತ್ತು ಸಾಯಂಕಾಲ ಒಂದು 4 ಗಂಟೆ ನಿಮ್ಮ ಜೊತೆ ಬಿಟ್ಟರೂ ಕೂಡ ಯಾಕೆ ಖುಷಿ ಆಯಿತು ಅಂದರೆ, ಮಾಯನ ಅರಮನೆಯನ್ನು ಹೋಲುವಂತಹ ಆಸ್ಪತ್ರೆಗಳು, ಉದ್ದುದ್ದ ನಿಲುವಂಗಿ ಧರಿಸಿರುವಂಥ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಫಾರಿನ್ ಡಿಗ್ರಿಗಳು, ಇವೆಲ್ಲವೂ ಎಷ್ಟು ಜಗಮಗ ಅಂತ ಇದೆ. ಅಂಥದ್ರ ನಡುವೆ ಇವತ್ತು ನೋಡಿದ್ವಲ್ಲ ವಿಟಿಗಳು ಎಲ್ಲರದ್ದೂ, ಅವ್ರು ಯಾರು ನೋಡೋರೇ ಇಲ್ವಾ, ಹಂಗಾರೆ ಕೇಳೋರೇ ಇಲ್ವಾ? ಎಷ್ಟು ಜನಕ್ಕೆ ನೀವು ಕೊಡೋಕ್ಕಾಗತ್ತೆ? ಮೆಡಿಕಲ್ ಸರ್ವೀಸನ್ನು ಬೆಂಗಳೂರಿನಲ್ಲಿ ಸಿಗ್ತಾ ಇರೋವಂಥ ಮೆಡಿಕಲ್ ಸರ್ವೀಸನ್ನು ಎಷ್ಟು ಜನಕ್ಕೆ ಕೊಡೋಕ್ಕಾಗತ್ತೆ? ಫಸ್ಟು ನಾವು ಹೋದರೆ ಇನ್ಶೂರೆನ್ಸ್ ಇದೆಯಾ ಅಂತ. ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಲಕ್ಷಕ್ಕಿದೆ? ಥರ್ಡ್ ಪ್ರಶ್ನೆ, ಹೌದಾ ಒಂದು ದಿವಸ ICU ಇದ್ಬಿಡಿ. ಪ್ರಶ್ನೆ ಇವಾಗ, ICUಗೆ ಪೇಷಂಟ್ ಬೇಕಾ, ಪೇಷಂಟಿಗೆ ICU ಬೇಕಾ? ಹೌದು, ನನಗೆ ಖಂಡಿತ ನಂಬರ್ ಮೇಡಮ್ ಏನು ತಪ್ಪು ತಿಳ್ಕೊಬಾರ್ದು. ನಾನು ಇಲ್ಲಿ ನನ್ನ ಯಾವುದೇ ಡೂಸ್ ಆ್ಯಂಡ್ ಡೋಂಟ್ಸನ್ನು ಅಥವಾ ನನ್ನ ಪೂರ್ವಗ್ರಹಗಳನ್ನು ನಾನು ಯಾವುದನ್ನು ಮೇಲಾಗ್ತಾಯಿಲ್ಲ. ದಿವಸ ಒಂದು 150 ಜನ ನೋಡ್ತೀನಿ. ಅದರಲ್ಲಿ ಒಂದು 20% ಡಾಕ್ಟರ್ಸು, ಡಾಕ್ಟರ್ ಫ್ಯಾಮಿಲಿಯವರು ಇರ್ತಾರೆ. ಮತ್ತು ಗಂಡ ಹೆಂಡ್ತಿರುಗಳು ಯಾರ್ಯಾರಿಲ್ಲ. ಅವನು ರಾತ್ರಿ ಬಂದು ಅತ್ತೆ ಎಲ್ಲ ಹೇಳೋಗಿರ್ತಾಳೆ, ಬೆಳಗ್ಗೆ ಸೊಸೆ ಬಂದು ಹೇಳ್ತಾಳೆ. ನಾನು ಕೇಳಿದೆ, ಏನು ರೀ ಅವಳೇನೋ ಒಂದು ಘಟನೆ ಹೇಳ್ತಾಳೆ. ನಾನು ಅಲ್ವಂತೆ ಹಿಂಗಲ್ವಂತೆ. ಓಹೋ, ನಾವು ಸತಿ ಸಾವಿತ್ರಿ ಬಂದೋಗ್ಬಿಟ್ಲಾ ನೆನ್ನೆ? ಹಂಗಲ್ಲ ಡಾಕ್ಟ್ರೇ, ಅವನೆಲ್ಲೋ ಒಳಗಡೆ ಒಬ್ಬ ಜಡ್ಜ್ ಏನೋ ಅವತ್ತೊಂದು ದಿವಸ ಒಂದು 5 ನಿಮಿಷ ಜಾಸ್ತಿ ಟೈಮ್ ತೊಗೊಂಬಿಟ್ಟ. ಹೊರಗಡೆ ಒಬ್ಬ ಹೈಕೋರ್ಟ್ ಲಾಯರ್ ಕೂತಿಯಾನೆ. ಇವ್ರು ಹೋದ್ಮೇಲೆ, ಏನು ಸಾಹೇಬರು ಭಾಳ ಕೊಚ್ಕೊತಾ ಇದ್ರು, ನಂಬರ್ 1 ನನ್ನ ಮಗ ಸಾರ್, ಎಲ್ಲ ಏನೇನೋ ಬರೆದ್ಬಿಟ್ಟು ಹಾಳು ಮಾಡಾಕ್ಬಿಟ್ಟವನೇ. ಎಲ್ಲರ ಬಗ್ಗೆನೂ ದೇವರು ಒಂದು ನನಗೆ ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದೇನು ಅಂದರೆ, ನಾನೊಬ್ಬ ಚಿಕ್ಕಮಗಳೂರು ಹತ್ರ ಬೆಳವಾಡಿಯಿಂದ ಸಣ್ಣ ಹಳ್ಳಿಯಿಂದ ಬಂದಂಥವನು. 1975 ಅವತ್ತಿಗೂ ಇವತ್ತಿಗೂ ದೇರ್ ಇಸ್ ಎ ಸಿ ಲಾಟ್ ಆಫ್, ಖಂಡಿತ ಇದು ಕಂಬಳಿ ಹುಳು ಚಿಟ್ಟೆ ಆದ ಕತೆನೇ. ನಾನು ಎಲ್ಲೋ ಬೀಡಿ ಸೇದ್ಕೊಂಡು ಬಹುಶಃ ಅಲ್ಲಿ ಬಿದ್ದಿರ್ತಾ ಇದ್ದೆ 50 ವರ್ಷದ ಕೆಳಗಡೆ. ಅಂಥ ಒಬ್ಬನ ಬೆಂಗಳೂರಿಗೆ ಕರ್ಕೊಂಡ್ಬಂತು. ಬಂಗಾರದ ನಗರಿ ನನಗೆ ಬೆಂಗಳೂರು. ಎಲ್ಲರನ್ನ ಪರಿಚಯಿಸ್ತು. ಇದುವರೆಗೂ ಒಂದು 6 ಜನ ಚೀಫ್ ಮಿನಿಸ್ಟರ್ಸ್ ನೋಡಿದ್ದೀನಿ, ಒಂದು 7 ಜನ ಗವರ್ನರ್ಸ್ ನೋಡಿದ್ದೀನಿ, ಪ್ರಧಾನಮಂತ್ರಿಗಳು, ಇಡೀ ಇಂಡಿಯಾನ ಟೂರ್ ಮಾಡಿದ್ದೀನಿ. ಮೋದಿಯವರು ನನ್ನನ್ನು 3 ವರ್ಷ ಬೋರ್ಡ್ ಆಫ್ ಗವರ್ನರ್ ಮಾಡಿದರು. 250 ಕಾಲೇಜನ್ನು ಆಡಳಿತವನ್ನು ನೋಡ್ಕೊಂಡಿದ್ದೀನಿ. ಇಡೀ ಭಾರತದ ಆಡಳಿತವನ್ನು ನೋಡ್ಕೊಂಡಿದ್ದೀನಿ. ವಿದ್ಯೆ ಹೆಂಗೆ ಮಾಡಬೇಕು, ಡಾಕ್ಟರ್ಸ್ ಎಲ್ಲಿ ಮಾಡ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಬಿಹಾರಕ್ಕೆ ಒಂದು ಎಮರ್ಜೆನ್ಸಿ ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಾಯ್ತು. ಹೋದೆ. ನಾವೆಲ್ಲರೂ ನಿಲ್ಲಿಸ್ತೀವಿ ಸಾಲಾಗಿ, ಎಂಜನಪ್ಪನವ್ರಿಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಸಾಲಾಗಿ ನಿಲ್ಲಿಸಿದ್ರು. ಸುಮ್ಮನೆ ಹಿಂಗೆ ನೋಡ್ಕೊಂಬಂದೆ. ಕೊನೆಯಲ್ಲಿರೋನು ಹಿಂಗೆ ನಡ್ಕೋಕ್ಕೆ ಶುರು ಮಾಡ್ದೆ. ಅಲ್ಲಿರೋ ಕ್ಲರ್ಕಿಗೇನೆ ಸೂಟ್ ಹಾಕ್ಬಿಟ್ಟು ಲೆಕ್ಚರರ್ ಅಂತ ನಿಲ್ಲಿಸಿದ್ದಾರೆ. ಬರ ಈಚೆಗೆ ಅಂದೆ. ಮೊದಲು ನಿಂತಿಯಾನಲ್ಲ ಈ ಪ್ರೊಫೆಸರ್ ಹೆಸರು ಹೇಳೋಂದು ಅವನಿಗೆ ಗೊತ್ತೇ ಇಲ್ಲ. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ತಪ್ಪು ಮಾಡ್ತಾರೆ, ಎಲ್ಲೆಲ್ಲಿ ಡಾಕ್ಟರ್ಸ್ ತಪ್ಪು ಮಾಡ್ತಾರೆ, ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತೀವಿ ಅನ್ನೋದು ನನ್ನ ಬ್ಲಡ್ಡಲ್ಲಿ ಇಳಿದೋಗ್ಬಿಟ್ಟಿದೆ. ಯಾಕೆಂದರೆ 10 ವರ್ಷ ನಾನು ಎಕ್ಸಿಕ್ಯೂಟಿವ್ ಮೆಂಬರು ನನ್ನ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿಗೆ. ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ 3 ವರ್ಷ ಸಿಂಡಿಕೇಟ್ ಮೆಂಬರು, 3 ವರ್ಷ ಸೆನೆಟ್ ಮೆಂಬರು, ಅಕಾಡೆಮಿಕ್ ಮೆಂಬರು, ಈಗಲೂ ನಾನು ಫ್ಯಾಕಲ್ಟಿ ಮೆಂಬರು. ಈಗ ನನ್ನ ಕೌನ್ಸಿಲ್ ಏನಿದೆ ಹೋಮಿಯೋಪತಿ ಮಂಡಳಿ, ಅದಕ್ಕೆ ಎಲೆಕ್ಟೆಡ್ ಪ್ರೆಸಿಡೆಂಟ್ 10 ವರ್ಷ.
10 ವರ್ಷದಿಂದ ನಾನು ಸಂಬಳ ತೊಗೊಂಡಿಲ್ಲ. ಬಾಡಿಗೆ ನನಗೆ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟರು, ಒಪ್ಕೊಳ್ಳಿಲ್ಲ. 13 ಲಕ್ಷದ ಕಾರ್ ಕೊಟ್ಟರು, ತೊಗೊಳ್ಳಿಲ್ಲ. ಪ್ರತಿ ತಿಂಗಳು 50,000 ಬಿಟ್ಟು 60 ಲಕ್ಷ ಉಳಿಸಿ ಒಂದು ಹೋಮಿಯೋಪತಿ ಭವನ ಕಟ್ಟಿಸಿದೆ. ಇದುವರೆಗೂ ನಮ್ಮ ಹೋಮಿಯೋಪತಿಗೆ ಒಂದು ಜಾಗ ಇರಲಿಲ್ಲ ಕರ್ನಾಟಕದಲ್ಲಿ ಉಳ್ಕೊಳ್ಳೋಕ್ಕೆ. ರಮೇಶ್ ಕುಮಾರ್ ಅವರು ಕೊಟ್ಟರು. ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನನ್ನಂಥ ಒಬ್ಬ ಹಳ್ಳಿ ಬುಕ್ಕ ಏನು ಗತಿ ಇಲ್ಲದೇನು ಇಲ್ಲಿ ಮಾಡೋದಾದರೆ ಬಾಕಿಯವರೆಲ್ಲ ಯಾಕೆ ಮಾಡಬಾರ್ದು? ಮತ್ತು ನಮ್ಮೂರಿನವ್ರದ್ದೆಲ್ಲ ವಿಟಿ ತೋರಿಸಿದ್ರಲ್ಲ, ಅವ್ರು ಎಲ್ಲರೂ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಹಂಗಾರೆ ಯಾರು ರೆಕಗ್ನೈಸ್ ಮಾಡೋರು ಇಲ್ವಾ? ಎಲ್ಲ ಹಿಂಗೆ ಮೈನಾರ್ಮನ್ ಯಾರೋ ಮೊನ್ನೆ ಇವರು ಐ ಥಿಂಕ್ ಯಾರೋ ರ್ಯಾಪಿಡ್ ರಶ್ಮಿ ಅಂದ್ಕೊಳ್ತೀನಿ, ಮೊನ್ನೆ ಮಾತಾಡಿದ್ದು ಕೆಲವು ಟಾಕ್ ಅಂದು. ಪಾಪ ಅವಳಿಗೆ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಬಿಡಬೇಕು ಗೊತ್ತಾಗಲಿಲ್ಲ. ಓಪನ್ ಮಾಡ್ಕೊಂಡು ಶುರು ಮಾಡಿದೆ, ನಂಗೆ ಗೊತ್ತಾಗಲಿಲ್ಲ. ನಮ್ಮದು ಅದೊಂದು ಇದೆಯಮ್ಮ, ನೀನು ಯಾವಾಗ ಉಂಟು ಅದು ನಿಲ್ಲಿಸ್ತೀನಿ, ಅದು ಇದು ಗೊತ್ತಾಗಲ್ಲ ನಮಗೆ, ಮಾತಾಡ್ತಾ ಇರ್ತೀವಿ. ನಾನು ಆಕೆ ಜೊತೆ 1 ಅವರ್ಗೆ ಅಂತ ಕರೆದಿದ್ಲು, ಕ್ಲೋಸ್ ಇದ್ರಲ್ಲಿ ಇಬ್ಬರಿಗೂ ಗೊತ್ತಾಗಲಿಲ್ಲ. 3 ಅವರ್ಸ್ ಮಾತಾಡಿದ್ದೀವಿ. 3:10 ಆಯಿತು. ದೆನ್ ಐ ಸೆಡ್, ಆಕೆ ಅದೇ ಕೇಳಿದೆ, ಶುಡ್ ವಿ ಟಾಕ್ ಅಬೌಟ್ ಹೆಲ್ತ್ ಇಂಡಸ್ಟ್ರಿ? ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೂ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ ಫಾರ್ಮಾ ಕಂಪನಿಗಳಿಗೂ ನಿಮ್ಮ ಆರೋಗ್ಯಕ್ಕೂ ಸಂಬಂಧ ಇಲ್ಲ. ಅಗ್ರಿ? ಯಾರು ನಮ್ಮನ್ನು ಆರೋಗ್ಯ ಮೇಂಟೈನ್ ಮಾಡಿ ಅಂತ ಹೇಳ್ಕೊಡ್ತಾರೆ? ಕುರಿ ಕೊಬ್ದಷ್ಟು ಯಾರಿಗೂ ಲಾಭ. ನೀವು ಜಾಸ್ತಿ ತಿನ್ನಬೇಕು, ಜಾಸ್ತಿ ಇದನ್ನೆಲ್ಲ ಮಾಡ್ಕೋಬೇಕು, ಒದ್ದಾಡ್ಕೋಬೇಕು, 2 ದಿವಸ 1 ದಿವಸ ಇರೋನು ಆಸ್ಪತ್ರೆಯಲ್ಲಿ ಇರಬೇಕು, ಹಂಗೆ ಬೆಳೆಯುತ್ತೆ. ಇಟ್ಸ್ ನಾಟ್ ಹೆಲ್ತ್ ಇಂಡಸ್ಟ್ರಿ, ಇಟ್ ಈಸ್ ಸಿಕ್ ಇಂಡಸ್ಟ್ರಿ. ಇಟ್ ಈಸ್ ಸಿಕ್ ಇಂಡಸ್ಟ್ರಿ. ಪ್ರಶ್ನೆ ಇಷ್ಟೇ, ಎಲ್ಲರೂ ಹಂಗಿದ್ದಾರೆ ಅಂತಲ್ಲ, ಆಂಜನಪ್ಪನಂಥವ್ರು ಮೇಡಮ್ ಅಂಥವ್ರು ಎಲ್ಲೋ ಹೋಗ್ಬರಾಗೋತಿ ಇಲ್ಲಿ ಆಯುಷ್ಯದಕ್ಕೆ ಬಂದು ಕೂತಿದ್ದಾರೆ. ಇಲ್ಲರ ಅದೇನು ಹೋಗ್ಲಾ ಅಂದಿರೋರು. ಅಬ್ಸಲ್ಯೂಟ್ಲಿ ಅವ್ರಿಗೆಲ್ಲ ಏನು ಗೊತ್ತಿಲ್ಲ ಅಂತಲೇ ಗೊತ್ತಿಲ್ಲ. ನಾನು ಹೇಳ್ದಂಗೆ ಒಂದು ಲೈಟರ್ ವೈನ್ ನಾನು ಅಂಜನಪ್ಪವ್ರಿಗೆ ಹೇಳ್ತಾಯಿದ್ದೆ ಕಿವಿಲಿ, ಸಾರ್ ಸದ್ಯ ನೀವು ಗೈನಕಾಲಜಿಸ್ಟ್ ಆಗಲಿಲ್ವಲ್ಲ ಅಂತ. ಪ್ರಶ್ನೆ ಇಷ್ಟೇ ಮಿತ್ರರೇ. ಸಂತರು, ಶರಣಶ್ರೇಷ್ಠರು, ದಾಸಶ್ರೇಷ್ಠರು, ಅನುಭಾವಿಗಳು ಆರೋಗ್ಯವೇ ಸಂಪತ್ತು ಅಂತ ಹೇಳಿದ್ದಾರೆ. ಆರೋಗ್ಯ ಚಿನ್ನ ಬೆಳ್ಳಿಯ ತುಣುಕುಗಳು ನಿಮ್ಮ ಸಂಪತ್ತಲ್ಲ, ಆರೋಗ್ಯವೇ ಸಂಪತ್ತು ಅಂತ ಹೇಳಿ ಗಾಂಧಿ ಹೇಳ್ತಾರೆ. ಸದೃಢವಾದ ಮನಸ್ಸನ್ನು ಸದೃಢವಾದ ಶರೀರದಲ್ಲಿ ಇಟ್ಕೊಳ್ಳಿ ಅಂಥೇಳಿ ಬುದ್ಧ ಹೇಳ್ತಾನೆ. ತಪ್ಪೋ ಸರಿನೋ, ಭಾರತೀಯ ಪರಂಪರೆಯಲ್ಲಿ ವೈದ್ಯರನ್ನು ಖಂಡಿತ ಡಾಕ್ಟ್ರ್ ಥರ ನೋಡ್ತಾರೆ. ಆ ಡಾಕ್ಟ್ರ್ ಥರ ಉಳಿಸ್ಕೊಳ್ಳೋದು ನನಗೆ ಸೇರಿದ್ದು. ನಾನು ಸಿಕ್ಕಿದ ತಕ್ಷಣ ಹೀರ್ಬಿಡ್ತೀನಿ, ಸಿಕ್ಕಿದ ತಕ್ಷಣ ಒಳಗೆ ಹಾಕ್ಬಿಡ್ತೀನಿ, 5 ಲಕ್ಷ ಇನ್ಶೂರೆನ್ಸು, 10 ಲಕ್ಷ ಇನ್ಶೂರೆನ್ಸು. ಅಲ್ಲರಿ, ಪೇಷಂಟು ಹೊರಗಡೆ ಬಂದ ಮೇಲೆ ಡಾಕ್ಟ್ರನ್ನ ಲೋಫರ್ ಅಂತ ಬೈಬೇಕಾದ್ರೆ, ನಾನು ದುಡ್ಡೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟ ಅಂತ ಬೈಬೇಕಾದ್ರೆ, ಆ ಡಾಕ್ಟ್ರನ್ನ ನಾವು ದೇವರು ಅಂತ ಹೆಂಗ್ರಿ ಕರೆಯೋದು? ಪ್ರಶ್ನೆ ಇಷ್ಟೇ. ಈಗಲೂ ಕರೀತಾರೆ. ಯಾಕೆ? ಇಲ್ಲಿ ತೋರಿಸ್ದವ್ರು ನೋಡಿ, ಅವರು ಊರಲ್ಲಿ ಎಷ್ಟು ಜನಕ್ಕೆ ಸರ್ ಮಾಡಿದಾರೋ, ಅವರಿಗೆ ಒಂದು ಮಾನ್ಯತೆಯೂ ಇಲ್ಲ, ಒಂದು ಕೇಳೋನು ಇಲ್ಲ. ಅದನ್ನು ನಮ್ಮಲ್ಲಿ ಭಾರತೀಯ ಪರಂಪರೆಯಲ್ಲಿ ವೈದ್ಯ ಅಂತ ಕರೀತಾರೆ. ಹೋಮಿಯೋಪತಿನಲ್ಲಿ ನಾವು ಒಂದು ಕಾಯಿಲೆಗೆ, ದಯವಿಟ್ಟು ಕ್ಷಮಿಸಬೇಕು ಅಂಜನಪ್ಪನವರು, ಒಂದು ಕಾಯಿಲೆಗೆ ಹೆಸರಿಟ್ಟು ಆ ಕಾಯಿಲೆಗೆ ಒಂದು ಔಷಧಿ ಕೊಡುವವನು ವೈದ್ಯನಲ್ಲ, ಅವನು ಪೆಡ್ಲರ್ ಆಫ್ ಮೆಡಿಸನ್ ಅಂತ ಕರಿತೀವಿ. ಕಾರಣ ಇಷ್ಟೇ, ಹೋಮಿಯೋಪತಿನಲ್ಲಿ ನಾವು ಮನುಷ್ಯನ ಥರ ನೋಡ್ತೀವಿ. 360 ಡಿಗ್ರಿಯಿಂದ ಹೇಳ್ತೀವಿ. ಒಂದು ಕಾಯಿಲೆಗೆ ಒಂದು ಔಷಧಿ ಖಂಡಿತ ಕೊಡಲ್ಲ. ಅದು ಬಹುಶಃ ಆಯುರ್ವೇದದಲ್ಲೂ ಅದನ್ನು ಹೇಳ್ತಾರೆ. ಮನಸ್ಸು, ದೇಹ, ಬುದ್ಧಿ ಒಂದೇ ಯೂನಿಟ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಬರೀ ವೈರಸ್ಸು, ಪ್ಯಾರಾಸೈಟ್ಸು, ಪರಾವಲಂಬಿ ಕೀಟಗಳಿಂದ ಕಾಯಿಲೆ ಬರುತ್ತೆ ಅಂತ ಹೇಳಲ್ಲ. ಮನುಷ್ಯ ತನ್ನ ಸಂಬಂಧವನ್ನು ಕುಟುಂಬ, ಸಮಾಜ, ಕಾರ್ಯಕ್ಷೇತ್ರ 3 ಜೊತೆನೂ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ತಪ್ಪಾದರೆ ಕಾಯಿಲೆ ಅಲ್ಲಿಂದನೇ ಬರುತ್ತೆ ಅಂತ ಹೇಳ್ತೀವಿ. ಇತ್ತೀಚೆಗೆ ಬರೋವಂಥ ಒಂದು 3,000 ಸಂತಾನಹೀನರಿಗೆ ಔಷಧಿ ಕೊಟ್ಟು ಮಕ್ಕಳಾಗಂಗೆ ಮಾಡಿದ್ದು ಅದು ನಂದು ವಿಶ್ವದಾಗಲೇ. ಯಾವುದೇ ಮತ್ತೊಬ್ಬ ಹೋಮಿಯೋಪತಿ ಡಾಕ್ಟ್ರು ಈ ವಿಶ್ವದಲ್ಲಿ ಮಾಡಿಲ್ಲ. ನನ್ನ ಪ್ರಾಬ್ಲಮ್ ಏನು ಅಂದರೆ, ಸರ್ ಯಾರೋ ಹೇಳ್ತಾಯಿದ್ರು, ನೀವು ಹೇಳ್ತಾಯಿದ್ರಾ ಗೂಗಲ್ ಅಂತ. ಮೊನ್ನೆ ಯಾರೋ ಬಂದು, ಡಾಕ್ ಐ ಹ್ಯಾವ್ PCOS ಡಾಕ್ ಅಂದು. ಓಕೆ, ವಾಟ್ಸ್ ದಾಟ್ ಅಂದೆ. ಯು ಡೋಂಟ್ ನೋ ಅಂದು. ಐ ನೋ, ಐ ವಾಂಟ್ ಟು ನೋ ವಾಟ್ ಯು ನೋ. ಡಾಕ್, ಐ ಗೂಗಲ್ ಡಾಕ್. ಹೌ ಡು ಯು ಸೇ ಅಂದೆ. ಐ ಗೂಗಲ್ ಡಾಕ್ ಅಂದು. ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೇನೋ ಕೇಳಿದ್ಲು. ಹೌ ಡು ಯು ಸೇ? ಐ ಗೂಗಲ್ ಡಾಕ್. 5 ನಿಮಿಷದಲ್ಲಿ 8 ಸರಿ ಗೂಗಲ್ಡ್ ಅಂದ್ಲು. ಆ ಗೂಗಲ್ ಜೊತೆ ಇರೋ ಅಷ್ಟು ಗಂಡಿನ ಜೊತೆ ಇದ್ದಿದ್ರೆ ಇಷ್ಟೊತ್ತಿ ಮಕ್ಕಳೇ ಯಾಕೆ ಹೋಗಿರೋವಲ್ಲಮ್ಮ. ಎಲ್ಲದಕ್ಕೂ ಗೂಗಲ್ಲು. ಮೇಡಮ್ದು ಲೈಂಗಿಕ ಇದು ಬೇಕು ಅನ್ನತ್ತೆ. ಒಬ್ಬಳು BSc ಮಾಡಿದವಳು 2 ವರ್ಷ ನಾನು ಮಕ್ಕಳಾಗಲಿಲ್ಲ ಅಂತ ಔಷಧಿ ಕೊಟ್ಟೆ. ಆಮೇಲೆ ಅಂದರೆ ಹೆಂಗಸು ಸ್ವಲ್ಪ ಜಾಸ್ತಿ ಟೈಮ್ ತೊಗೊತಾರೆ ಹೊಂದಾಣಿಕೆ ಮಾಡ್ಕೊಳಕ್ಕೋ, ಮಾತಾಡೋಕ್ಕೋ. ವೈದ್ಯ ಗಂಡಸಾಗ್ಬಿಟ್ರೆ ಕಷ್ಟ. ಅವ್ರು ಬಂದರು ಅಂತ ನಾನು ಸೀರೆ ಉಟ್ಕೊಳಕ್ಕಾಗಲ್ವಲ್ಲ. ಡಾಕ್ಟ್ರು ನ್ಯೂಟ್ರಲ್ ಜೆಂಡರ್ ಅಂತ ನಾವು ಎಷ್ಟು ಹೇಳ್ಕೊಟ್ರೂ ಭಾಳ ಕಷ್ಟ ಆಗುತ್ತೆ. 1 ವರ್ಷ ಅವಳಿಗೆ ಔಷಧಿ ಕೊಟ್ಟೆ, ದುಡ್ಡು ಕೊಟ್ಟಲು ಪಾಪ.
ಆಮೇಲೆ ಕೇಳ್ತೀನಿ ಒಂದು ದಿವಸ, ಹೋಗ್ಬಿಟ್ಟು ಯುವರ್ ಸೆಕ್ಸ್ ಲೈಫ್ ಅಂದೆ. ಅಂದರೆ ನನಗೆ 1 ವರ್ಷ ಬೇಕಾಯಿತು ಅವಳು ಸೆಕ್ಸ್ ಬಗ್ಗೆ. ಈಗಿಂದಲ್ಲ ಮೇಡಮ್, ಈಗೆಲ್ಲ ಏನು, ಈ ಗೂಗಲ್ ನೋಡಿಕೊಂಡು ನಾವು ಇಡೀ ಪಿಕ್ಚರ್ 1.5 ಗಂಟೆ ರಾಜ್ಕುಮಾರ್ ಪಿಕ್ಚರ್ ನೋಡ್ತಾ ಇದ್ವಿ, ಜ್ಯೋತಿಲಕ್ಷ್ಮಿ ಡ್ಯಾನ್ಸ್ ನೋಡೋಕ್ಕೆ. ಫಸ್ಟ್ ಸೀನಲ್ಲಿ ಹೀರೋಯಿನ್ ಎಲ್ಲ ತಗೊಂಡ್ಬಂದ್ಬಿಡ್ತಾಳೆ. ಈಗ ಇನ್ನೇನು ಕೊನೆಗೆ ನೋಡೋದಿರೋದೇ ಇಲ್ಲ. ಇನ್ನೇನು ಅದರಿಂದ ಈಗಿನವ್ರಿಗೆ ಏನು ಹೇಳ್ಕೊಡೋರು, ಈಗ ಅಪ್ಪ ಅಮ್ಮಂಗೆ ಹುಡುಗರು ಹೇಳ್ಕೊಡ್ತಾವೆ, ಹಿಂಗಲ್ಲ ಹಿಂಗೆ ಅಂತ. ಈಗಿಂದು ಪ್ರಶ್ನೆ ಅಲ್ಲ. ನಮ್ಮ ಕಾಲದಲ್ಲಿ, ನಾನು ಐ ಆಮ್ 69 ನಾವು. ಸೊ ನಮ್ಮ ಕಾಲದ್ದು ಅವಳು ಕೇಳಿದರೆ ಅವಳು ಹೇಳ್ತಾಳೆ, ಔಷಧಿ ಎಲ್ಲ ಕೊಟ್ಟಾಯ್ತಾ, ಯಾಕೆ ಆಗಲಿಲ್ಲ ಅಂದರು. ಸುಮ್ಮನೆ ಕೇಳಿದೆ, ಹೌ ವಾಟ್ ಯುವರ್ ಸೆಕ್ಸ್ ಲೈಫ್ ಅಂತ. ನಾರ್ಮಲ್ ಆಗಿದೆ. ಏನು ನಾರ್ಮಲ್ ಆಗಿದೆ ಕೇಳಿದರೆ ಅವಳು ಹೇಳ್ತಾಳೆ, ಅವ್ನ ಗಂಡನು ಅಂತಾನೆ, ಅವ್ನು ಇಂಜಿನಿಯರ್ ಬೇರೆ, ಪಕ್ಕಾ ಆರ್ಥೋಡಾಕ್ಸ್ ಬ್ರಾಹ್ಮಿನ್ನು, ಬಸವಗುಡಿಲಿ ಬೆಳ್ಕೊಂಬಂದಿರೋರು. ಅವ್ನು ಪಿಕ್ಚರ್ ನೋಡಿದ್ರು, ಪಿಕ್ಚರಲ್ಲಿ ಆಗುತ್ತಲ್ಲ ಹಂಗೆ. ಏನು ಪಿಕ್ಚರಲ್ಲಿ ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ ಬರ್ತಾನೆ, ಮುಗಿದೋಗುತ್ತೆ. ಅವನಿಗೆ PME, ಪ್ರಿಮೆಚೂರ್ ಎಜಾಕ್ಯುಲೇಷನ್ನು. ಇವಳಿಗೂ ಗೊತ್ತಾಗಲಿಲ್ಲ, ಹೊರಟೋಗೋನು. ಇದೇ ಅವಳಿಗೆ ಕೊನೆಗೆ ಲಿಥಾಟಮಿ ಪೊಸಿಷನ್ ಅಂದರೆ ಏನು ಅಂತ ಹೇಳ್ಕೊಟ್ಟು ಎಲ್ಲ ಪಾಠ ಮಾಡಿದ ಮೇಲೆ 3 ತಿಂಗಳಿಗೆ ಮಗು ಆಗೋಯ್ತು. ಅಂದರೆ ಕನ್ಸೀವ್ ಆದ್ಲು. ಅಂದರೆ ಆ ವೈದ್ಯ ನಮ್ಮಲ್ಲಿ ಅಷ್ಟೊಂದು ಇರುತ್ತಲ್ವ, ಮನೇಲಿ ಯಾರು ಹೇಳ್ಕೊಡ್ತಾರೆ ಸೆಕ್ಸ್ ಬಗ್ಗೆ? ನೋ ಚಾನ್ಸ್ ಅಟ್ ಆಲ್. ಎಲ್ಲ ನಮ್ಮ ಕಾಲದಾಗೆ ಪುಸ್ತಕ, ಮದನ ಅಂತ ಒಂದು ಬರೋದು, ಕದ್ದು ಪುಸ್ತಕ ಓದಿ, ಯಾರೋ ಫ್ರೆಂಡ್ ಹೇಳ್ಕೊಟ್ಟಿದ್ದನ್ನೆಲ್ಲ ಕೇಳಿ ಕದ್ದು ಓದ್ಕೊಂಡು ಕೆಳಗಡೆ ಓದ್ಕೊಂಡು, ಈಗೇನ್ರಿ ಮೈ ಗಾಡ್ ಐ ಟೆಲ್ ಯು ಆನೆಸ್ಟ್ಲಿ, ಈ ಹುಡುಗರುಗಳಿಗೆಲ್ಲ ಕೊಟ್ಬಿಟ್ಟು ಅವು ಸೀದಾ ಅಪ್ಪ ಅಮ್ಮ ಇರೋ ತನಕ ಹಿಂಗಿರ್ತವೆ, ಸೀದಾ ಪೋರ್ನ್ ಫಿಲ್ಮ್ ಹೊಟ್ಟೋಗ್ತವೆ ಸೀದಾ. ನನಗೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಒಬ್ಬ ವೈದ್ಯ ಕೇವಲ ಧನದಾಹಿ ಆಗದೆ ಸ್ನೇಹಿತ, ಹಿತೈಷಿ, ಮಾರ್ಗದರ್ಶಿ ಆಗಿರಬೇಕು, ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀವಿ, ವೈದ್ಯನ ಕ್ವಾಲಿಟೀಸ್ ಹೆಂಗಿರಬೇಕು ಅಂತ. ಅದೆಲ್ಲ ಡಾಕ್ಟ್ರಿಗೆ ಇರಬೇಕು ಅಂತ ಹೇಳ್ತೀವಿ. ಅದು ಹದ್ದಿನ ಕಣ್ಣು, ಲೇಡೀಸ್ ಫಿಂಗರ್ ಅಂದರೆ ಸಾಫ್ಟಾಗಿದ್ದರೆ ಲೇಡೀಸ್ ಫಿಂಗರ್ ಇರಬೇಕು ಅಂತೀವಿ, ಲಯನ್ಸ್ ಹಾರ್ಟ್ ಇರಬೇಕು ಅಂತೀವಿ. ಆ ಥರ ಹೇಳ್ತಾ ತಾಯಿಯ ಮಮತೆ ಇರಬೇಕು ಅಂತೀವಿ, ವಾತ್ಸಲ್ಯ ಇರಬೇಕು ಅಂತೀವಿ. ನಮ್ಮಲ್ಲಿ ಧೈರ್ಯ, ಶೌರ್ಯ, ಸ್ಥೈರ್ಯ, ಶಕ್ತಿ, ವೀರ್ಯ, ಸೌಶೀಲ್ಯ, ಕಾರುಣ್ಯ, ಮಾಧುರ್ಯ, ಆಪ್ತ ಸಖ, ಹಿಂಗಿರಬೇಕು ಒಬ್ಬ ಡಾಕ್ಟ್ರು ಅಂತ. ಹಂಗಿಲ್ಲದೆ ಇದ್ದರೆ ಅವನನ್ನು ಯಾರು ಡಾಕ್ಟ್ರು ಅಂತ ಕರೀತಾರೆ? ಅವನು ಯಾಕೆ ಡಾಕ್ಟ್ರು ಅಂತ ಆಗಬೇಕು? ಐ ಥಿಂಕ್ ಇಷ್ಟು ಹೇಳಿ ಇವತ್ತಿನ ಎಲ್ಲ ಕಾರಣಗಳು ನಾನು ನೋಡ್ದಂಗೆ 50% ಕಾಯಿಲೆಗಳಿಗೆ ಔಷಧ ಬೇಕಾಗಿಲ್ಲ. ಸರ್ ವಿಲಿಯಂ ಆಸ್ಲರ್ ಅಂತ ಹೇಳಿ ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ, ಅವನು ನೋಬೆಲ್ ಲಾರಿಯೇಟು. ಅವನು ಹೇಳ್ತಾನೆ, ದ ಫಸ್ಟ್ ಡ್ಯೂಟಿ ಆಫ್ ದ ಫಿಸಿಷಿಯನ್ ಈಸ್ ಟು ಟೀಚ್ ದ ಮಾಸಸ್ ಹೌ ನಾಟ್ ಟು ಟೇಕ್ ದಿ ಮೆಡಿಸನ್ ಅಂತಾನೆ. ದೊಡ್ಡವರು ಹಾಗೆ ಹೇಳಿದ್ದಾರೆ. ಅವನೇ ಮುಂದುವರೆದು ಹೇಳ್ತಾನೆ, ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ. ಯಾರೋ ಹೇಳ್ತಾ ಇದ್ರು, ಏನ್ರಿ ಹೋಮಿಯೋಪತಿ ಸೈಂಟಿಫಿಕ್ ಅಂತ. ಡಾಕ್ಟ್ರು ಹೇಳ್ತಾ ಇದ್ರು, ಅವ್ರನ್ನೆಲ್ಲ ನಾವು ಕ್ವಾಕ್ ಅಂತ ಕರಿತೀವಿ ಅಂತ. ಕ್ವಾಲಿಫೈಡ್ ಕ್ವಾಕ್ಗಳು ಕತೆ ಹೇಳ್ಬಿಟ್ರೆ ನೀವೇನು ಹೇಳ್ತೀರೋ ಅದಕ್ಕೆ ಇನ್ನೊಂದು ದಿವಸ ಯಾವತ್ತಲಾರು ಇಟ್ಕೊಳ್ಳೋಣಂತೆ. ಇವತ್ತು ನಿಲ್ಲಿಸ್ಬಿಡ್ತೀನಿ. ಸರ್ಟನ್ಲಿ ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ. ಮೆಡಿಸಿನ್ ಕ್ಯಾನ್ ನೆವರ್ ಬಿಕಮ್ ಎ ಸೈನ್ಸ್ ಅಟ್ ಆಲ್. ಅಬ್ಸಲ್ಯೂಟ್ ಸೈನ್ಸ್, ಎಕ್ಸಾಕ್ಟ್ ಸೈನ್ಸ್ ಆಗೋಕ್ಕಾಗಲ್ಲ. ಮನುಷ್ಯನ ಬಗ್ಗೆ, ಒಬ್ಬ ಮನುಷ್ಯ ಇನ್ನೊಬ್ಬನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವನು ಹೇಳ್ತಾನೆ, ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ ಸರ್ ವಿಲಿಯಂ ಆಸ್ಲರ್ ಹೇಳ್ತಾನೆ, ಮೆಡಿಸನ್ ಕ್ಯಾನ್ ನೆವರ್ ಬಿಕಮ್ ಎ ಸೈನ್ಸ್. ಇಟ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ ಆ್ಯಂಡ್ ಆರ್ಟ್ ಆಫ್ ಪ್ರಾಬಬಿಲಿಟಿ ಅಂತ. ನಮಗಿಷ್ಟು ಗೊತ್ತಿದ್ಬಿಟ್ರೆ 50% ಆಫ್ ದಿ ಕಾಯಿಲೆಗಳಿಗೆ ಯಾರೂ ಔಷಧಿ ಕೊಡಬೇಕಾಗಿಲ್ಲ. ಜನರಿಗೆ ಹೆಂಗೆ ಬದುಕಬೇಕು ಅಂತ ನೀವೇ ಹೇಳ್ಕೊಡ್ಬೇಕಾಗತ್ತೆ, ನಾವು ಹೇಳ್ಕೊಡ್ಬೇಕಾಗತ್ತೆ. ನಮ್ಮಲ್ಲಿ ಕೊನೆಯದಾಗಿ ಇಷ್ಟು ಹೇಳಿ ನಾನು ಮುಗಿಸ್ಬಿಡ್ತೀನಿ. ನಾವೆಲ್ಲರೂ ನಮ್ಮ ಪೇಷಂಟ್ಸ್ ಯಾರು ಬರ್ತಾರೆ ಅವರಿಗೆ ಈ ಅಡ್ವೊಕೇಟ್ ಮಾಡಿದರೆ ನೀನು ಹೆಂಗೆ ಬದುಕಬೇಕು. ಮೊನ್ನೆ ಯಾರೊಬ್ಬರು ಡೈರೆಕ್ಟರ್ ಬಂದಿದ್ದರು, ವೆರಿ ಫೇಮಸ್ ಡೈರೆಕ್ಟರ್, ಪಿಕ್ಚರು, ಸೀರಿಯಲ್ಲು, ಅದು ಇದು ಎಲ್ಲ ಮಾಡ್ತಾರೆ. ದೊಡ್ಡದಾಗಿ ಬಂದರು ರಾತ್ರಿ, ಡಾಕ್ಟ್ರೆ ಏನೋ ಒಂಥರ ಆಗ್ತಾಯಿದೆ, ಹಿಂಗೆ ಹೋಗ್ತಾ ಇದೆ, BP 180/120 ಅಂತ. ಯಾಕ್ರಿ ಮಂದೆ? ಅದಕ್ಕೆ ಅವರು, ನಮ್ಮ ಸೀರಿಯಲ್ಲೆಲ್ಲ TRPಯ ಬಾಂಬೆನಲ್ಲಿ ಕೂತ್ಕೊಂಡು ಆಲ್ಟ್ರ್ ಮಾಡ್ತಾ ಇದ್ದಾರೆ ಡಾಕ್ಟ್ರೆ, ನಂದು TRP ಕೆಳಗಡೆ ಹೋಗ್ತಾ ಇದೆ ಅಂತ. ಅವ್ರಿಗೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳಿದೆ, ಸರ್ ನೀವು ಯಾಕೆ ಬದುಕಿದ್ದೀರಾ ಅಂತ ಹೇಳಿದರೆ, ನಾನು ನಿಮ್ಮ ಪ್ರಾಬ್ಲಮ್ ಯಾವ ಸೀಮೆ ಡಾಕ್ಟ್ರೇ ನೀನು, ಔಷಧಿ ಕೊಡ, BP ಅಂತ ಜಾಸ್ತಿ ಬಂದರೆ ನೀವು ಯಾಕೆ ಬದುಕಿದ್ದೀರಾ ಅಂತ ಕೇಳ್ತೀರಾ? ದಟ್ಸ್ ಎಕ್ಸಾಕ್ಟ್ಲಿ ವಿಕ್ಟರ್ ಫ್ರಾಂಕಲ್ ಸೆಟ್. ನೀನು ವೈ ಯು ಆರ್ ಲಿವಿಂಗ್ ಅಂತ ನೀನು ಏನಾದ್ರು ನಿಂಗೆ ಗೊತ್ತು, ವೈ ಯು ಆರ್ ಲಿವಿಂಗ್ ಅಂತ ನಿನಗೆ ಗೊತ್ತಿದ್ದರೆ ನೀನು ಸಮ್ಹೌ ಲಿವ್. ಹೌ ಅನ್ನೋದು ನಗಣ್ಯ ಆಗುತ್ತೆ, ಹೆಂಗಾದರೂ ಬದುಕ್ತೀಯಾ ಅಂತ. ವೈ ಅಂತ ಗೊತ್ತಿರಬೇಕು, ಹೌ ಆಗುತ್ತೆ. ನಮ್ಮ ಇಡಿಪಸ್ ಕಾಂಪ್ಲೆಕ್ಸ್ ಬರೋದಲ್ಲ, ಅವನು ಯಾರವನು? ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, ವಿಯೆನ್ನಾದಲ್ಲಿ 3 ಜನ ಎಂಥ ಟಾಪ್
ಎಂಥ ಟಾಪ್ ಸೈಕ್ಯಾಟ್ರಿಸ್ಟ್ಗಳು ಹುಟ್ಟಿದ್ರು. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, ದ ಹೋಲ್ ವರ್ಲ್ಡ್ ಈಸ್ ಸೆನ್ಸ್ ಆಫ್ ಪ್ಲೆಷರ್ ಅಂತಾನೆ. ಅದಕ್ಕೆ ಅವನು ಇಡಿಪಸ್ ಕಾಂಪ್ಲೆಕ್ಸ್ ಬರೆದಿದ್ದು, ಸೆನ್ಸ್ ಆಫ್ ಪ್ಲೆಷರ್ ಅಂತಾನೆ. ಅಲ್ಲೇ ಹುಟ್ಟಿದ ಇನ್ನೊಬ್ಬ ಆಡ್ಲರ್ ಅಂತ, ಅವನು ಹೇಳ್ತಾನೆ ದ ವರ್ಲ್ಡ್ ಈಸ್ ಫುಲ್ ಆಫ್ ಸೆನ್ಸ್ ಆಫ್ ಪವರ್ ಅಂತಾನೆ. ವಿಲ್ಲಿಂಗ್ ಟು ವಿ ಪವರ್, ವೆಲ್ನೆಸ್ ಆಫ್ ಪವರ್ ಅಂತಾನೆ. ಪವರ್ ಬಗ್ಗೆ ಮಾತಾಡ್ತಾನೆ. ನಾನು ಹೇಳೋಕ್ಕೆ ಹೋಗಿದ್ದು ವಿಕ್ಟರ್ ಫ್ರಾಂಕಲ್. ವಿಕ್ಟರ್ ಫ್ರಾಂಕಲ್ ಹೇಳ್ತಾನೆ, ಇಫ್ ಯು ನೋ ವೈ ಯು ಆರ್ ಲಿವಿಂಗ್ ಯು ವಿಲ್ ಸಮ್ ಹೌ ಲಿವ್ ಅಂತಾನೆ. ಜೀವನದ ಅರ್ಥವನ್ನು ಜನರಿಗೆ ಹೇಳ್ಕೊಡು. ನೀ ಯಾರು ಸುಮ್ಮನೆ ಎಲ್ಲರೂ ಹುಡ್ತಾರೆ, ಎಲ್ಲರೂ ಬದುಕ್ತಾರೆ, ಎಲ್ಲ ಆಸ್ತಿ ಮಾಡ್ತಾರೆ, ಮಕ್ಕಳೆಲ್ಲ ಕೋರ್ಟ್ಗೆ ಹೋಗ್ತವೆ, ಇವೆಲ್ಲ ಅವನ ಪಕ್ಕದ ಆಂಟಿ ಪಕ್ಕದ ಮನೆಯ ಜೊತೆ ಓಡೋಗ್ತಾಳೆ, ನಾದಿನಿ ಜೊತೆ ಭಾವ ಪರಾರಿ ಆಗಿಬಿಡ್ತಾನೆ, ಏನೇನು ಕತೆ ಹೇಳ್ತಾರ್ರಿ ಜನ ಬಂದು. ಆ 3ನೇ ಪೇಜ್ ನೀವೇನಾರು ನೋಡಿದರೆ, ಅಯ್ಯೋಪ್ಪ ನಾನು 5 ಪೇಪರ್ ಓದೋದು, ಅದಕ್ಕೆ ನಾನು ಹೇಳ್ತಿ ಏನ್ರಿ 5 ಪೇಪರ್ ಓದ್ತೀರ ಬೆಳಿಗ್ಗೆನೆ ಅಂತ. ಅದರಲ್ಲಿ ಮನುಷ್ಯನ ಮನಸ್ಸು ಎಲ್ಲ ಕಾಣಿಸುತ್ತಲ್ವ ನಿಮಗೆ. ಮತ್ತು ಇವನು ಯಾರೋ ಎಲೆಡಿಕೆ ಹಾಕ್ಕೊಂಡು ಹುಗ್ದ, ಅವನು ಹೊಗೆ ಸೊಪ್ಪು ಹಾಕೊಂಡು ಹುಡ್ದ, ಇವರೆಲ್ಲೋ ಹಿಂಗೆ ಹುಗ್ದ, ಅವ್ನು ಹಂಗೆ ಹುಡ್ದ, ಇದನ್ನೆಲ್ಲ ನಾವು ನೋಡ್ತಾ ಇರಬೇಕು. ಪ್ರಶ್ನೆ ಇಷ್ಟೇ, ನಾವೆಲ್ಲರೂ ನಮ್ಮ ಪೇಷಂಟಿಗೆ ಇಷ್ಟನ್ನೇ ಹೇಳ್ಕೊಡ್ಬೇಕಾಗತ್ತೆ. ನಿಮ್ಮ ಜೀವನವನ್ನು ಒಂದು ರೈಚಸ್ ಕೋಡ್ ಆಫ್ ಕಂಡಕ್ಟ್ ಮೇಲೆ ನಡೆಸಿ ಅಂತ ನಮ್ಮಲ್ಲಿ ಮೊದಲಿಂದ ಹೇಳ್ತಾ ಇದ್ದೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಮೋಕ್ಷ ನಂಗೆ ಗೊತ್ತಿಲ್ಲ, ಯಾಕೆ ಓದಿ ಬಂದಿರೋರು ಯಾರೂ ಹೇಳಿಲ್ಲ. ಏನು ಸಮಾಧಿ ಆದಮೇಲೆ ಏನಾಗ್ತೀಯಾ, ಸತ್ತೋದ್ಮೇಲೆ ಏನಾಗ್ತೀಯಾ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸೊ ಅದರಲ್ಲಿ ಏನು ಹೇಳ್ತಾನೆ, ಧರ್ಮ, ಅರ್ಥ, ಕಾಮ. ಧರ್ಮ ಅಂದರೆ ಹಿಂದೂಯಿಸಮ್, ಮುಸ್ಲಿಮು, ಜೈನು, ಅದು ಇದು ಅಲ್ಲವೇ ಅಲ್ಲ. ಧರ್ಮ ಈಸ್ ರೈಚುಯಸ್ ಕೋಡ್ ಆಫ್ ಕಂಡಕ್ಟ್ ಅಂತ. ರೈಚುಯಸ್ ಕೋಡ್ ಆಫ್ ಕಂಡಕ್ಟ್ ಏನು? ರಾಜನಿಗೊಂದು ಧರ್ಮ, ಪ್ರಜೆಗೊಂದು ಧರ್ಮ, ಟೀಚರ್ಗೊಂದು ಧರ್ಮ, ಸ್ಟೂಡೆಂಟ್ಗೊಂದು ಧರ್ಮ, ಗಂಡನಿಗೊಂದು ಧರ್ಮ, ಹೆಂಡತಿಗೊಂದು ಧರ್ಮ. ಇವೆಲ್ಲ ಅಲಿಖಿತ ನಿಯಮಗಳು. ಡಾಕ್ಟ್ರಿಗೊಂದು ಧರ್ಮ, ರೋಗಿಗೂ ಒಂದು ಧರ್ಮ. ಇದನ್ನು ಧರ್ಮ ಅಂತೀವಿ. ಅರ್ಥ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ನಮ್ಮೆಲ್ಲ ಅರ್ಥ್ಲಿ ಬಿಲಾಂಗಿಂಗ್ಸ್ ಇದೆಯಲ್ಲ, ಇದೆಲ್ಲವೂ ಕೂಡ ಅರ್ಥ. ಕಾಮ ಅಂದರೆ ಸೆಕ್ಸ್ ಅಲ್ಲ, ಡಿಸೈರ್. ನಮ್ಮ ಬೇಕು ಬೇಡಗಳು, ಅದು ಬೇಕು, ಮರ್ಸಿಡೀಸ್ ಆಯಿತು, ಇದು ಬೇಕು, ಅದು ಬೇಕು, ಇದೇ ಬೇಕು, ಹುಲ್ಲು ಬೇಕು, ಈ ಎಲ್ಲ ಡಿಸೈರ್ಸ್ ಇದಾವಲ್ಲ, ಅದನ್ನು ಕಾಮ ಅಂತ ಕರಿತೀವಿ. ಎಲ್ಲಿಯವರೆಗೆ ನಿಮ್ಮ ಅರ್ಥ ಮತ್ತು ಕಾಮಗಳು ಧರ್ಮದ ತಳಹದಿಯ ಮೇಲೆ, ಧರ್ಮ ಅಂದರೆ ರೈಚುಯಸ್ ಕೋಡ್ ಆಫ್ ಕಂಡಕ್ಟ್, ಗುರಿ ಸರಿಯಾಗಿದ್ದರೆ ದಾರಿನೂ ಸರಿಯಾಗಿರಬೇಕು. ಗುರಿ ಸರಿ ಇಟ್ಕೊಂಡು ದಾರಿನೆಲ್ಲೋ ಹೇಳ್ಕೊಂಡು ಹೋದರೆ ವಿ ಆಲ್ ಗೋ ಟು ಹೆಲ್. ಜನರಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಅಲಿಖಿತ ನಿಯಮಗಳು. ಇದನ್ನೇ ಆಸ್ಲರ್ ಹೇಳ್ದಂಗೆ ಹೆಂಗೆ ಔಷಧಿ ತೊಗೋಬಾರ್ದು ಅಂತ ಹೇಳ್ಕೊಡ್ಬೇಕಾಗತ್ತೆ. ಮತ್ತು ಹಂಗಾರೆ ನಾವೆಲ್ಲ ಏನು ಮಾಡೋದು ಅಂತ, ಅದಕ್ಕೆ ಬನ್ನಿ ಅಂತ ಕರೆಯೋದು ನಾವು. ನಿಮ್ಮ ಕೈಲಿ ಆಗದೆ ಇದ್ದರೆ ನಮ್ಮ ಹತ್ರ ಬನ್ನಿ ಅಂತ ಕರಿತೀವಿ. ಇಷ್ಟು ಹೇಳ್ತಾ ಇಂಥ ಒಂದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೆ ಕೊನೆಯ ಭಾಷಣ ಆದರೂ ತಾವು ಯಾರೂ ಎದ್ದೋಗಿಲ್ಲ. ಅದೇನೋ ಗ್ರೂಪ್ ಫೋಟೋಗೆ ಬೇರೆ ಅದಕ್ಕೆ ಕಾಯ್ತಾ ಇದ್ದಾರೆ ನಾವು. ಸೊ ನಂಗೆ ಗೊತ್ತಾಗಿಲ್ಲ ಯಾವುದಕ್ಕೆ ಕಾಯ್ತಾ ಇದ್ದಾರೆ ಅಂತ. ನಾನು ತಪ್ಪು ತಿಳ್ಕೊಂಬಿಟ್ಟು ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲಿ. ತಮ್ಮೆಲ್ಲರಿಗೂ ಇಲ್ಲಿ ಕರೆದು ತಮ್ಮನ್ನು ಸನ್ಮಾನ ಮಾಡಿದಂಥ ಪ್ರಶಾಂತ್ಗೆ ಮತ್ತು ನಿಮ್ಮೆಲ್ಲ ಟೀಮ್ಗೆ ದೇವರು ನಿಮಗೆಲ್ಲ ಒಳ್ಳೇದು ಮಾಡಿ. ಹೀಗೆ ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ, ಇವ್ರಿಗೆಲ್ಲ ಯಾಕೆ ಪ್ರಶಸ್ತಿ ಕೊಡಬೇಕು ಅಂತ ನನಗಲ್ಲ, ಜನ್ನ ಹೇಳ್ತಾನೆ ಹೊಸ ಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಹೋಗುದೆ ಅಂತಾನೆ. ಕಟ್ಟಿಯುಂ ಏನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಹೋಗುದೆ ಅಂತಾನೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹೂವನ್ನೆಲ್ಲ ಆಯ್ಕೊಂಬಂದು ಕಟ್ಟಿ ಆ ಕಾತುರದಿಂದ ಕಾಯ್ತಾಳಂತೆ, ಆ ಹೂ ಕಟ್ತೋಳು. ಅವಳದ್ದು ಚಿಂತೆ ಏನಿರ್ತಂತೆ ಗೊತ್ತಾ ಒಳಗೆ, ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಹೋಗುದೆ. ಇದನ್ನ ಮುಡಿಯೋನಿಗೆ ಭೋಗಿ ಅಂತಾಳೆ. ಅವಳೇ ಬರ್ದಾರೆ, ನೀವು ಹೂ ಕಟ್ಟಿ ಏನೇ ಪ್ರಯೋಜನ? ನಾನು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಮಾಡಿ ಪೇಷಂಟ್ ಬರ್ದೆ ಹೋದರೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಮ್ಮನ್ನು ಯಾರು ಗುರುತಿಸ್ದೆ ಹೋದರೆ ನಾನೇತಕ್ಕೆ ಬದುಕಿರಬೇಕು? ಉಣ್ಣಕ್ಕೆ ತಿನ್ನಕ್ಕೆ ಅವನೊಂದು ಗಾರೆ ಕೆಲಸದಲ್ಲಿ ಮಾಡ್ತಾನೆ. ಅದನ್ನು ನಾವು ಮಾಡ್ಕೋಬೇಕಾಗತ್ತೆ. ನಿಮ್ಮಂಥ ಗೋಷ್ಠಿಗಳು ಯಾಕೆ ನಡಿಬೇಕಾಗತ್ತೆ ಅಂದರೆ ಅದಕ್ಕೂ ಅವನು ಪಂಪ ಆ ಕಾಲದಲ್ಲಿ ಹೇಳ್ಬಿಟ್ಟ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪಿನ ಸವಿಯನ್ನು ಆಲಿಸಿದವರ್ ಮಾನಿಸರ್ ಅಂತ. ಅವ್ರ ಮನುಷ್ಯ ತ್ಯಾಗ, ಭೋಗ, ಗೇಯ, ಗೋಷ್ಠಿ, ಗಾನ ಇವೆಲ್ಲವೂ ಹಕ್ಕಿಗಳ ಚಿಲಿಪಿನಿ ಕೇಳದೆ ಇರೋ ಒಂದೊಂದು ಜೀವನನ ಅಂತ. ಭಾನುವಾರ ಸಾಯಂಕಾಲ ಇಂಥ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ವಂದನೆಗಳು. ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವರು ಫೋಟೋಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಇದು ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ. ಸೊ ಐ ವುಡ್ ಲವ್ ಟು ರಿಕ್ವೆಸ್ಟ್ ಈಚ್ ಒನ್ ಆಫ್ ಯು, ಆಲ್ ದಿ ಅವಾರ್ಡೀಸ್, ಟು ಕೈಂಡ್ಲಿ ಗ್ಯಾದರ್ ನಿಯರ್ ದ ಪೋಡಿಯಂ.
ಎಲ್ಲರೊಂದಿಗೆ ನಿಂತು ಈ ಒಂದು ವೇದಿಕೆಯಲ್ಲಿ ಚಿತ್ರಪಟಕ್ಕಾಗಿ ಎಲ್ಲರೂ ಇಲ್ಲಿ ನಿಮ್ಮ ಅವಾರ್ಡ್ಸ್ಗಳನ್ನು ನೀವು ತೆಗೆದುಕೊಂಡು ಬನ್ನಿ. ಸಾರ್ಥಕತೆ ಇರೋದು ಈ ಒಂದು ಚಿತ್ರದಲ್ಲಿ. ದಯಮಾಡಿ ಎಲ್ಲರೂ ಕೂಡ ಗಣ್ಯಮಾನ್ಯರು, ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು, ಮುಖ್ಯ ಅತಿಥಿಗಳು ಎಲ್ಲರೂ ವೇದಿಕೆಗೆ ಆಗಮಿಸಿ ನಿಮ್ಮ ಅವಾರ್ಡ್ಸ್, ನಿಮ್ಮ ಪ್ರಶಸ್ತಿಗಳು ಹಾಗೂ ಮೆಮೆಂಟೋವನ್ನು ದಯಮಾಡಿ ವೇದಿಕೆ ಹತ್ರ ತಗೊಂಡು ಬನ್ನಿ.